ಇತ್ತ ಬೈರಮಂಗಲದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ರೈತರು ಘೋಷಣೆಗಳನ್ನ ಕೂಗಿದ್ದಾರೆ. ಪರ ವಿರೋಧ ಚರ್ಚೆ ಜೋರಾಗ್ತಾ ಇದೆ. ಬೈರಮಂಗಲದಲ್ಲಿ ಎಚ್.ಡಿ.ಕೆ ವಿರುದ್ಧ ರೈತರು ಘೋಷಣೆಯನ್ನ ಕೂಗಿರು. ಯೋಜನೆ ಪರವಾಗಿ ಇರುವ ರೈತರಿಂದ ಕೆಂಪು ಬಾವುಟ ಪ್ರದರ್ಶನ ಮಾಡಲಾಗಿದೆ. ಧಿಕ್ಕಾರ ಕೂಗಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ವಿರುದ್ಧ ದಂಡು ದಾಳಿ ಸಮೇತ ಕೆಲವರು ಬರ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿರಿಯಾನಿ ತುಂಡು ಬಾಟಲಿ ಕೊಟ್ಟು ಕರೆತಂದಿದ್ದಾರೆ. ಕಾಂಗ್ರೆಸ್ ಕೆಲವರನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೈರಮಂಗಲದಲ್ಲಿ ಯೋಜನೆಯನ್ನ ವಿರೋಧಿಸಿಯೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯೋಜನೆಯ ಪರವಾಗಿ ನಿಂತವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯವರು ಕೆಂಪು ಬಾವುಟವನ್ನು ಪ್ರದರ್ಶನ ಮಾಡಿದರೆ, ಇನ್ನೊಂದು ಕಡೆಯವರು ಹಸಿರು ಬಾವುಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂಥವರಿಗೆ ತಿರುಗೇಟು ಕೊಡುವ ಕೆಲಸವನ್ನ ಇಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿರೋದು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬಿಟ್ಟು ಉತ್ತರ ಬೇಕಂತ ನಮ್ಮಿಂದ ಉತ್ತರ ಬೇಕಾದ್ರೆ ಶಾಂತಿಯುತವಾಗಿ ಬಂದು ಕೂತ್ಕೊಳ್ಳಿ. ಅಲ್ಲಿ ಜಮೀನು ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಇವ್ರಿಗೆ ಯಾಕೆ ಆಗಲಿಲ್ಲ? ಅಲ್ಲಿ ಈಗ ಯಾರ ಇದ್ದವ್ರಲ್ಲ ನೆನ್ನೆಯಿಂದ ಬಿರಿಯಾನಿ ಊಟ ತುಂಡು ಇದು ಅಂಥದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂದು ಕೂರಿಸ್ಕೊತವ್ರಲ್ಲ. ಈಗ ಅವರು ಅದೆಲ್ಲ ಬಿಟ್ಟು ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅವ್ರಿಗೇನೋ ಉತ್ತರ ಬೇಕಂತ ನಮ್ಮಿಂದ ಉತ್ತರ ಬೇಕಾದ್ರೆ ಶಾಂತಿಯುತವಾಗಿ ಬಂದರೆ